ಸರ್ 16 ಮಾಡಲು 16,000 ಓಡಿದೆ. 3,90,000 ಕೊಡ್ತೀನಿ ಬನ್ನಿ ಸರ್. ಸರ್ 2022 ಮಾಡಲ್ 22 ಮೈಲೇಜ್ 44,000ನೇ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 10 ಲಕ್ಷ ಕೊಡಿ, 1 ಲಕ್ಷ ಡೌನ್ ಪೇಮೆಂಟ್ ಕೊಡಿ, 9 ಲಕ್ಷನ ಲೋನ್ ಮಾಡ್ಕೊಡ್ತೀನಿ. ಸರ್ ಪೋಲೋ GT ಲೈನ್ ಹೈ ಡಿಮಾಂಡ್ ಗಾಡಿ, ಅದು ರೆಡ್ ಕಲರ್, ಬರೀ 5,75,000 ಕೊಡಿ. ಟಾಟಾ ಜಸ್ಟ್ ಡೀಸೆಲ್ ಗಾಡಿ ಶೆಡಾನ್ ವೆಹಿಕಲ್ ಜಸ್ಟ್ 3,90,000 ಕೊಡಿ ಸರ್ ಸಾಕು. 2011 ಮಾಡಲು ಆಡಿ ಡೀಸೆಲ್ ಸರ್, ಬರೀ 8,20,000 ಕೊಡಿ, ಗಾಡಿ ತಗೊಂಡೋಗಿ. ಆಡಿ Q3 ಸರ್, ಗಾಡಿ ತುಂಬಾ ಚೆನ್ನಾಗಿದೆ. 17 ಮಾಡಲು ಬರೀ 15.5 ಲಕ್ಷ ವಿತ್ ಕರ್ನಾಟಕ ನಂಬರ್. ಇನೋವಾ ಕೃಷ್ಣ 2.8 Z 2.5 ಲಕ್ಷ ಕಿಲೋಮೀಟರ್ ಓಡಿದೆ. ಎಲ್ಲ ಸರ್ವಿಸ್ ಶೋರೂಮ್ ಸರ್ವಿಸ್, ಬರೀ 15.5 ಲಕ್ಷ ಕೊಡ್ತೀನಿ ಸರ್. ಸರ್ ವೈಟ್ ಬ್ಯೂಟಿ ಬೇಕಾ, ಬ್ಲಾಕ್ ಬ್ಯೂಟಿ ಬೇಕಾ? 2,40,000 ಇದು, ಇದನ್ನು 2,40,000ನೇ ಕೊಡಿ ಸರ್, ತಗೊಳ್ಳಿ ಸರ್. ಸರ್ 2017 ಮಾಡಲ್ ಸಿಂಗಲ್ ಓನರ್ 7 ಸೀಟರ್ ಅಲ್ಲಿ ಮೈಲೇಜ್ ಜಾಸ್ತಿ ಬರುವಂತದ್ ಗಾಡಿ, ಬನ್ನಿ ಸರ್ 7 lakhs ಕೊಡ್ತೀನಿ. 2016 ಮಾಡಲ್ 1.6 SX ಆಟೋಮೆಟಿಕ್ ಪೆಟ್ರೋಲ್ ಕ್ಲಾಸ್ ಮಾಸ್ ಗಾಡಿ ಸರ್, ಜಸ್ಟ್ 6 ಲಕ್ಷ ರೂಪಾಯಿ ಕೊಡಿ ಸರ್. ಸರ್ 2015 ಮಾಡಲ್ ಈ ಶೇಪ್ ಬೇಕಂತ ಜಾಸ್ತಿ ಜನ ಕೇಳಿದೀರಾ, ಬನ್ನಿ ಸರ್ ತಗೊಳ್ಳಿ, ಬರೀ 4,80,000ಗೆ. ನಮ್ಮ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತಂದ್ರೆ ಹೊರಮಾವ್ ಕಲ್ಕೆರಿ, ನಿಯರ್ ರಾಮಮೂರ್ತಿ ನಗರ್, ನಿಯರ್ ಬಾನಸೋಡಿ, ನಿಯರ್ KR ಪುರಂ. ಬರಕ್ ಮುಂಚೆ ಫೋನ್ ಮಾಡಿ ಲೊಕೇಶನ್ ಕಳಿಸ್ತೀವಿ, ಗೈಡ್ ಮಾಡ್ತೀವಿ. ಬನ್ನಿ, ಒಳ್ಳೆ ಒಳ್ಳೆ ಗಾಡಿಗಳಿದೆ, ತಗೊಳ್ಳಿ, ಲೈಫ್ ನ ಎಂಜಾಯ್ ಮಾಡಿ ಸರ್. ಹಾಯ್, ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ನಾನು ಅಯ್ಯಪ್ಪ ಸ್ವಾಮಿ ಹಾಡಾಗಿರ್ಬೋದು, ಭಕ್ತಿಗೀತೆಗಳಾಗಿರ್ಬೋದು ಎಲ್ಲ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೀರಾ. ತುಂಬಾ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಪ್ರಮೋಷನಲ್ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನ್ನ ಮೈಂಡ್ ಅಲ್ಲಿ ಬಂದಿದ್ದು ಬಜೆಟ್ ಕಾರ್ಸ್. ಯಾಕಂದ್ರೆ ಸುಮಾರು ವರ್ಷದಿಂದಾನೇ ನೋಡ್ತಾ ಇದ್ದೀನಿ ನಾನು. ಬೆಂಗಳೂರಲ್ಲಿ ಎಲ್ಲಾ ಕಡೆ ಮಾರ್ಕೆಟ್ ಡೌನ್ ಇದ್ರು ಕೂಡ ಇವ್ರದ್ದು ಮಾತ್ರ ಸೇಲ್ಸ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಅದ್ರ ಸೀಕ್ರೆಟ್ ಏನು ಅಂತ ನನಗೂ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಸರ್ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ನಮ್ಮ ನಾಗರಾಜ್ ಸರ್ ಇದ್ದಾರೆ, ಸರ್ ಜೊತೆ ಮಾತಾಡೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ದೇವರ ಆಶೀರ್ವಾದ, ಸೂಪರ್ ಆಗಿದೆ. ಫಸ್ಟ್ ಟೈಮ್ ನಿಮ್ ಶೋರೂಮ್ ಅಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹೌದು, ಫಸ್ಟ್ ಟೈಮ್ ಅಲ್ಲ, ಫಸ್ಟ್ ಪ್ರಮೋಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ಖಂಡಿತ ಸರ್. ಥ್ಯಾಂಕ್ ಯು. ನೀವು ಬಂದಿರೋ ನನಗೆ ತುಂಬಾ ಸಂತೋಷ. ಬನ್ನಿ ಕೂತ್ಕೊಳ್ಳಿ, ಮಾತಾಡೋಣ. ಥ್ಯಾಂಕ್ ಯು. ಹೇಳಿ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ ಸರ್. ನಾವು ಬಜೆಟ್ ಕಾರ್ ಶೋರೂಮ್ ಮಾತಾಡ್ತಾ ಇರೋದು. ನಿಮಗೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೇಕು ಹೇಳಿ ಸರ್. ನಿಮ್ಗೆ ಏನೇನು ಡೌಟ್ಸ್ ಇದೆ ಎಲ್ಲ ಕೇಳಿ ನಾನು ಕ್ಲಿಯರ್ ಮಾಡ್ತೀನಿ ಸರ್. ಇವಾಗ ಪರ್ಟಿಕ್ಯುಲರ್ ಆಗಿ ಬೆಂಗಳೂರಲ್ಲಿ ಸುಮಾರು ಶೋರೂಮ್ ಇದೆ. ಕಸ್ಟಮರ್ ನಿಮ್ ಶೋರೂಮ್ ಅಲ್ಲೇ ಬಂದು ಗಾಡಿ ಯಾಕೆ ತಗೋಬೇಕು? ದಿಸ್ ಈಸ್ ಮೈ ಫಸ್ಟ್ ಕ್ವಶನ್. ಓಕೆ. ಇಲ್ಲಿ ತಗೊಳ್ಳೋದ್ರಿಂದ ಅಡಿಷನಲ್ ಬೆನಿಫಿಟ್ ಏನ್ ಸಿಗತ್ತೆ ಕಸ್ಟಮರ್ಸ್ ಗೆ? ಓಕೆ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರಿ ಸರ್, ಸೂಪರ್ ಕ್ವಶನ್, ವ್ಯಾಲ್ಯೂ ಕ್ವಶನ್ ಕೇಳ್ತಾ ಇದ್ದೀರಾ ಸರ್. ನಾನು ಇಲ್ಲಿ ಬಂದು 100% ಒರಿಜಿನಲ್ ಗಾಡಿ ಮಾತ್ರನೇ ಮಾರೋದು. ಇದನ್ನ ಬೇರೆ ಬಾಯಿ ಮಾತಿಗೆಲ್ಲ ಡೆಲಿವರಿ ನೋಟಲ್ಲಿ ಬೈ ರೇಟಿಂಗ್ ಕೊಡ್ತೀವಿ. ಓಕೆ. ಒಂದು. ಎರಡನೇದು ಮೀಟರ್ ಗ್ಯಾರಂಟಿ ಕೊಡ್ತೀನಿ. ಮೂರನೇದು ನೀವು ಯಾರನ್ನ ಕರ್ಕೊಂಡ್ ಬಂದು ಗಾಡಿನ ಚೆಕ್ ಮಾಡ್ಬೋದು ಸರ್. ಓಕೆ. ಮೀಟರ್ ಟ್ಯಾಂಪರಿಂಗ್ ಆಗಿರಲ್ಲ? ಸುಮಾರು ಒಂದು 5 ವರ್ಷನ ನನ್ನ ನೀವು ನೋಡ್ತಾ ಇದ್ದೀರಾ. ಖಂಡಿತ. ನೀವು ಬಂದಾಗಲೂ ಒಂದು ದಿವಸನೂ ನೀವು ಡೆಲಿವರಿ ಕೊಡದೇ ಇರೋದು ನೋಡಿದೀರಾ? ಇಲ್ಲ. ಎಲ್ಲಾ ದಿವಸನೂ ನೀವು ಬಂದಿರೋ ದಿವಸ ಎಲ್ಲಾ ದಿವಸ ಏನೋ ಒಂದ್ ಗಾಡಿ ಎರಡು ಗಾಡಿ ಹೋಗ್ತಾನೆ ಇದೆ. ನೋಡ್ತಾ ಇದ್ದೀರಾ? ಖಂಡಿತವಾಗ್ಲು ಸರ್, ಕಾನ್ಸೆಪ್ಟ್ ಏನಂದ್ರೆ ನಾವು ಫುಲ್ ಅಂಡ್ ಫುಲ್ ಟ್ರಾನ್ಸ್ಪೋರ್ಟ್ ಆಗಿರ್ತೀವಿ. ಓಕೆ. ಹೆಂಗ್ ಟ್ರಾನ್ಸ್ಪೋರ್ಟ್ ಆಗಿರ್ತೀವಿ ಅಂತ ಹೇಳಿದ್ರೆ ನಾವು ಕಸ್ಟಮರ್ಗೆ ಹೇಳ್ತೀವಿ ನಮ್ಮನ್ನ ಡೌಟ್ ಪಡಿ ಡೈರೆಕ್ಟ್ ಆಗಿ ಅಂತೀವಿ. ಯಾಕಂದ್ರೆ ಸೆಕೆಂಡ್ಸ್ ವೆಹಿಕಲ್ ಅಲ್ಲಿ ಎಲ್ಲಾರ ಮೈಂಡ್ ಅಲ್ಲಿ ಬರೋದು, ಅಯ್ಯೋ ಗಾಡಿ ಎಲ್ಲಿ ಅಮರ್ಸ್ಬಿಡ್ತಾರೋ, ಎಲ್ಲಿ ಆಕ್ಸಿಡೆಂಟ್ ಆಗಿದೆಯೋ, ಎಲ್ಲಿ ಏನಾಗಿದೆಯೋ ಅನ್ನೋದು ಭಯ ಇರುತ್ತೆ. ಖಂಡಿತ. ಬಜೆಟ್ ಕಾರ್ ಅಂದ್ರೆ ಕಾನ್ಸೆಪ್ಟ್ ಏನಂದ್ರೆ ಒಳ್ಳೆ ಗಾಡಿ ಲೋ ಬಜೆಟ್ ಕೊಡೋ ಕಾನ್ಸೆಪ್ಟ್. ನಮ್ಮ ಟೈಟಲ್ ಹೆಸರು ಬಜೆಟ್ ಕಾರ್. ಅದಕ್ಕೆ ನಮ್ಮ ಶೋರೂಮ್ ಹೆಸರು ಬಜೆಟ್ ಕಾರ್ ಶೋರೂಮ್ ಅಂತ ಇಟ್ಟಿರೋದು. ಈಗ ನಾನು ಹೆಂಗ್ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂದ್ರೆ ಸರ್, ಈಗ ಗಾಡಿ 1 ಲಕ್ಷ ರೂಪಾಯಿ ಗಾಡಿ ತಗೊಂಡ್ರು ಕ್ವಾಲಿಟಿ ಗಾಡಿ ಕೊಡ್ತೀನಿ. ಓಕೆನಾ?
100% ಒರಿಜಿನಲ್ ಗಾಡಿ ಅಂತ ಡೆಲಿವರಿ ನೋಟ್ ಅಲ್ಲಿ ಬೈ ರೈಟಿಂಗ್ ಅಲ್ಲಿ ಕೊಡ್ತೀವಿ. ಇದು ಯಾರು ಕೊಡಲ್ಲ. ರೈಟಿಂಗ್ ಅಲ್ಲಿ ಡೆಲಿವರಿ ನೋಟ್ ಅಲ್ಲಿ ಬರೆದು ಕೊಡ್ತೀವಿ. ಮೀಟರ್ ಟ್ಯಾಂಪರಿಂಗ್ ಆಗಿಲ್ಲ, ಮೀಟರ್ ಟ್ಯಾಂಪರ್ ಆಗಿಲ್ಲ ಅಂತ ರೈಟಿಂಗ್ ಅಲ್ಲಿ ಕೊಡ್ತೀವಿ. ಮೇಜರ್, ಮೈನರ್ ಇಸ್ ಕಾಮನ್. ಮೈನರ್ ಆಗದೆ ಇರೋದು ಗಾಡಿನೇ ಇಲ್ಲ ಬೆಂಗಳೂರಲ್ಲಿ. ಬಟ್ ಮೇಜರ್ ಆಕ್ಸಿಡೆಂಟ್ ಆಗಿಲ್ಲ ಅಂತ ರೈಟಿಂಗ್ ಅಲ್ಲಿ ಕೊಡ್ತೀನಿ. ಪ್ಲಸ್ ಮೀಟರ್ ಟ್ಯಾಂಪರ್ ಆಗಿಲ್ಲ ಅಂತ ರೈಟಿಂಗ್ ಅಲ್ಲಿ ಕೊಡ್ತೀನಿ. ಪ್ಲಸ್ 6 ತಿಂಗಳು ಇಂಜಿನ್ಗೂ ಗೇರ್ ಬಾಕ್ಸ್ ವಾರಂಟಿ ಗ್ಯಾರಂಟಿ ನಿಮ್ ಕಡೆಯಿಂದ. ಹೌದು. ಅದಕ್ಕೆ ಅಡಿಷನಲ್ ಆಗಿ ₹1 ತಗೊಳ್ಳಲ್ಲ. 6 ಮಂತ್ ಇಂಜಿನ್ಗೂ ಗೇರ್ ಬಾಕ್ಸ್ ಮಾತ್ರ. ಸರ್ ಈಗ ಬೇರೆ ಶೋರೂಮ್ ಅಲ್ಲೆಲ್ಲ ಒಂದು ಜಸ್ಟ್ ಡೆಲಿವರಿ ಅದು ಇರ್ಬೋದು. ನಮ್ಮ ಹತ್ರ ಡೆಲಿವರಿ ಬುಕ್ ನಾವು ರೆಡಿ ಮಾಡಿದ್ವಿ. ಶೋರೂಮ್ ಅಲ್ಲಿ ಯಾವ ತರ ಕೊಡ್ತಾರೆ ಸೇಮ್ ಅದಕ್ಕಿಂತ ಒಂದ್ ಸ್ಟೆಪ್ ಮೇಲೆ. ಓಕೆನಾ? ಪ್ರತಿಯೊಂದು ಹೈಲೈಟ್ ಮಾಡ್ತೀವಿ. ಪ್ರತಿಯೊಂದು ಹೆಂಗಂದ್ರೆ ಇವಾಗ ಗಾಡಿ ಒಂದು ಕಸ್ಟಮರ್ ಲೈಕ್ ಆಯ್ತು ವ್ಯಾಪಾರ ಆಯ್ತು ಅಂದ್ರೆ ಒಂದು ಬುಕ್ ಕೊಡ್ಬಿಡ್ತೀವಿ. ಅದನ್ನೇ ಆ ಡೆಲಿವರಿ ಬುಕ್ ಅಲ್ಲಿ ಪ್ರತಿ ಒಂದು 4-5 ಪೇಜ್ ಇದೆ. ಅದು 4-5 ಪೇಜ್ನು ಅವ್ರು ಓದ್ಬಿಟ್ಟು ಸೈನ್ ಮಾಡಿ ಟಿಕ್ ಮಾಡ್ಬೇಕು. ಏನೇನಿರುತ್ತೆ ಅಂದ್ರೆ ಫಸ್ಟ್ ಸಸ್ಪೆನ್ಷನ್ ಹೆಂಗಿದೆ, ಸಸ್ಪೆನ್ಷನ್ ಹೆಂಗಿದೆ, ಸಾಕಪ್ಸಸ್ ಹೆಂಗಿದೆ, ಕ್ಲಚ್ ಹೆಂಗಿದೆ, ಎಸಿ ಕಂಡೀಷನ್, ಎಸಿ ಕೂಲ್ ಹೆಂಗಾಗ್ತಾ ಇದೆ, ಬಾಡಿ ಲೈನ್ ಹೆಂಗಿದೆ, ಎಲ್ಲಾ ಲೈಟ್ಸ್ ಬರ್ತಾ ಇದೆಯಾ, ರಿವರ್ಸ್ ಲೈಟ್ ಬರ್ತಾ ಇದೆಯಾ, ಟೈರ್ ಎಷ್ಟು % ಇದೆ, ಸ್ಟೆಪ್ನಿ, ಜಾಕ್ರಾಡ್, ವೀಲ್ಸ್ ಇದೆಲ್ಲ ಇದೆಯಾ ಇನ್ಬಿಟ್ಟು ಎಲ್ಲ ಕ್ಲಿಯರ್ ಆಗಿ ಒಂದು ಬುಕ್ ರೆಡಿ ಮಾಡಿದೀವಿ. ನಾಳೆ ದಿನ ಅವ್ರು ನಮ್ಮನ್ನು ಬ್ಲೇಮ್ ಮಾಡಂಗಿಲ್ಲ, ನಾವು ಅವ್ರ ಮೇಲೇನು ಬ್ಲೇಮ್ ಮಾಡಂಗಿಲ್ಲ. ಸೊ ಅಷ್ಟೊಂದು ಕ್ವಾಲಿಟಿ ಕೊಡ್ತೀವಿ. ಎರಡನೇದು ಗಾಡಿ ಅವ್ರು ಯಾರನ್ನ ಕರ್ಕೊಂಡು ಬಂದು ಗಾಡಿನ ಚೆಕ್, ಇಷ್ಟು ಗ್ಯಾರಂಟಿ ಕೊಡ್ತಾ ಇದೀವಲ್ಲ ನಾವು, ಎಲ್ಲ ರೈಟಿಂಗ್ ಅಲ್ಲಿ ಕೊಟ್ರು ನಿಮ್ ಸಮಾಧಾನಕ್ಕೆ ನಿಮ್ಮ ಗೊತ್ತಿರೋ ಮೆಕ್ಯಾನಿಕ್ ನ ಕರ್ಕೊಂಡು ಬಂದು ಚೆಕ್ ಮಾಡಿ. ರ್ಯಾಂಪ್ ಎಲ್ಲ ಚೆಕ್ ಮಾಡಿ, ರಫ್ ರೋಡ್ ಓಡಿಸ್ ನೋಡಿ, ಹೈವೇದಲ್ಲಿ ಓಡಿಸ್ ನೋಡಿ. ಇಲ್ಲ ಸರ್ ನನಗೆ 5 ಕಿಲೋಮೀಟರ್ ಏನ್ ಸರ್ ಗೊತ್ತಾಗ್ಬಿಡುತ್ತೆ, ನನಗೆ 50 ಕಿಲೋಮೀಟರ್ ಹೋಗ್ಬೇಕು, 100 ಕಿಲೋಮೀಟರ್ ಹೋಗಿ, ಪರವಾಗಿಲ್ಲ, ಬಟ್ ಪೆಟ್ರೋಲ್ ನೀವೇ ಆಗ್ಬೇಕು. ಎಷ್ಟೋ ಜನಗೆ ನರ್ಸಾಪುರ ತನಕ ಟ್ರೈಲ್ ಕೊಟ್ಟಿದ್ದೀನಿ. ಇಲ್ಲಿಂದ 50 ಕಿಲೋಮೀಟರ್ಸ್ ಒನ್ ಸೈಡ್, ಅಪ್ ಅಂಡ್ 100 ಕಿಲೋಮೀಟರ್ಸ್. ಸೊ ಸರ್ ಫುಲ್ ಯಾಕಂದ್ರೆ ಇಲ್ಲಿ ಬರೋದೇ ಲೋ ಬಜೆಟ್ ಗಾಡಿ, ಬಡವರು ಬರೋದು ಖಂಡಿತ. ಸೊ ಹಂಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು. ತಗೊಂಡಿದ್ಮೇಲೆ ಖರ್ಚು ಬಂದ್ಬಿಡ್ತು ಗಾಡಿ, ಅದ್ರಲ್ಲಿ ಲಾಸ್ ಆಗತ್ತೆ ಅಂದ್ರೂ ನಾನು ಕಸ್ಟಮರ್ ಲಾಸ್ ಮಾಡಕ್ ಬಿಡಲ್ಲ. ನಾವೇ ಆ ಖರ್ಚಿನ ಲಾಸ್ ನಾವೇ ತಗೊಳ್ತೀವಿ. ಗಾಡಿನ ರೆಡಿ ಮಾಡಿನೇ ಕಸ್ಟಮರ್ ಮಾಡೋದು. ಅದಕ್ಕೆ ಅಲ್ವಾ ಸರ್ ಡೈಲಿ ನಿಮ್ಮ ಗಾಡಿ 1-2 ಸೇಲ್ ಆಗಿದೆ. ಇನ್ನೊಂದು ನಾಮಿನಲ್ ಮಾರ್ಜಿನ್, ಈಗ ಆಫೀಸ್ ಕಮಿಷನ್ ನಾವು ತಗೊಳಲ್ಲ, ನಾಮಿನಲ್ ಮಾರ್ಜಿನ್ ಇಟ್ಕೊಂಡು ಗಾಡಿ ಮಾಡ್ತೀವಿ. ಎಲ್ಲದಕ್ಕೂ ಅಶ್ಯೂರೆನ್ಸ್ ಕೊಡ್ತೀವಿ. ಪ್ರತಿಯೊಂದು ನಾವೇ ತೋರಿಸಿದ್ದ. ಈ ಅರ್ಜೆಂಟ್ ಹರೇ ಬರಿಯಾಗಿ ಬರ್ತಾರಲ್ಲ, ಈಗ ಬೇಕಾಗಿ ಹಂಗಾಗಲ್ಲ. ಕ್ಲೀನ್ ಆಗಿ ಫ್ರೀ ಮೈಂಡೆಡ್ ಆಗಿ ಬರಬೇಕು, ಫ್ರೀ ಆಗಿ ನಾ ಎಕ್ಸ್ಪ್ಲೈನ್ ಮಾಡಬೇಕು. ಇನ್ನೊಂದು ನಮ್ ಕಡೆ ಇನ್ನೊಂದು ದೊಡ್ಡ ವಿಷಯ ಏನಂದ್ರೆ ಸರ್, ಇವಾಗ ಎಷ್ಟೋ ಜನ ಬರ್ತಾರೆ ಲೋನ್ ಬೇಕಂತಾರೆ, ನಾನು ಫಸ್ಟ್ ಅಂತೀನಿ ಲೋನ್ ತಗೋಬೇಡಿ ಅಂತೀನಿ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸುಮಾರು ಶೋರೂಮ್ ಅಲ್ಲಿ ನೋಡ್ತಾ ಇದ್ದೀನಿ ನಾನು, ಬರೀ 50,000 ಡೌನ್ ಪೇಮೆಂಟ್ ಮಾಡಿ, ಇಲ್ಲ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ. ಆಕ್ಚುಲಿ ತಗೋಬೇಕಾದ್ರೆ ಸಂತೋಷವಾಗಿರುತ್ತೆ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಬರುತ್ತಂದ್ರೆ ಎಲ್ಲರಿಗೂ ಖುಷಿ ಸರ್. ಬಟ್ ಆದ್ರೆ ಕ್ಲೀನಾಗಿ ಈ ಪಾಯಿಂಟ್ ನ ಕ್ಯಾಚ್ ಮಾಡ್ಕೊಳ್ಳಿ. 10 ಲಕ್ಷ ಗಾಡಿ 0 ಡೌನ್ ಪೇಮೆಂಟ್ ಅಲ್ಲಿ ತಗೊಂಡ್ರೆ 10 ಲಕ್ಷ ರೂಪಾಯಿ ಬಡ್ಡಿ ಹಾಕ್ತಾರ ಸರ್. ಖಂಡಿತ ಅಲ್ವಾ? ಆ ಬಡ್ಡಿ ಯಾವಾಗ ಗೊತ್ತಾಗೋದು ನಿಮ್ಗೆ? ಕಟ್ಟೋ ಟೈಮ್ ಖಂಡಿತ ಸರ್. ಸೊ ಇದು ಬಂದು ಈ ಅಸೆಟ್ ವೆಹಿಕಲ್ ಡಿಪ್ರಿಸಿಯೇಷನ್ ಅಸೆಟ್ ಸರ್. ಡೇ ಬೈ ಡೇ ಕಡಿಮೆ ಆಗುತ್ತೆ. ನೀವು ಯೂಸ್ ಮಾಡಿ ಮಾಡದೆ ಹೋಗಿ ತಗೊಂಡ್ ಹೋಗ್ಬಿಟ್ಟು ಮನೇಲಿ ನಿಲ್ಸ್ಬಿಡ್ತೀರಾ, ಡೇ ಬೈ ಡೇ ಕಡಿಮೆ ಆಗುತ್ತೆ. ನಾಳೆ ಸೇಲ್ ಮಾಡ್ತೀನಿ ಅಂದ್ರೂ ಕಡಿಮೆ ಆಗೇ ಆಗುತ್ತೆ, ಡಿಪ್ರಿಸಿಯೇಷನ್ ಆಗೇ ಆಗುತ್ತೆ. ಸೊ ಹಂಗಾಗಿ ನಾನು ಹೇಳ್ತಾ ಇರೋದು, ಸೊ ನಾನು ನನ್ನ ಹತ್ರ ಕಸ್ಟಮರ್ ಬಂದ್ರೆ ನಾನು ಕ್ಲೀನ್ ಆಗಿ ಹೇಳ್ತೀನಿ, ಸರ್ ಲೋನ್ ತಗೋಬೇಡಿ. ನಿಮ್ ಕೈಯಲ್ಲಿ ಎಷ್ಟಿದೆ, 1 ಲಕ್ಷ ಇದೆಯಾ, ಅಷ್ಟಕ್ಕೆ ಗಾಡಿ ಕೊಡ್ತೀನಿ. 7 ಲಕ್ಷ ಇದೆಯಾ, 7 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. ಸುಮ್ನೆ ತಗೊಂಡು ನೀವು ಸಾಲ EMI ಕಟ್ಟದೆ ಆಗ್ತಾ ಇರೋದು ಆ ತರ ಎಲ್ಲ ಬೇಜಾರ್ ಮಾಡ್ಕೋಬೇಡಿ. ನಿಮ್ ಕೈಯಲ್ಲಿ ಇರೋದಕ್ಕೆ ನಾನು ಗಾಡಿ ಕೊಡ್ತೀನಿ ಬನ್ನಿ ಅಂತ ಹೇಳ್ತೀನಿ. ಅದ್ರಲ್ಲಿ ಹೇಳ್ತಾರೆ, ಇಲ್ಲ ಸರ್ ನನಗೆ ಒಂದು 15,000 ನಾನು ಫ್ಲೆಕ್ಸಿಬಲ್ ಆಗಿ ಕಟ್ಕೊಂಡು ಹೋಗ್ತೀನಿ, ಆರಾಮ್ ಕಟ್ಕೊಂಡು ಹೋಗ್ತೀನಿ, ನಾನು ಕೆಲಸ ಹೋದ್ರು ನಾನು EMI ಕಟ್ಟೋದ್ ಕೆಪಾಸಿಟಿ ಇದೆ ಅಂದ್ರೆ ಮಾತ್ರ ಮಾಡ್ಕೊಡ್ತೀನಿ. ಇದೊಂದು ಆಯ್ತಾ. ಎರಡನೇದು, ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾರಲ್ಲಿ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು, ಲೋನ್ ಮಾಡ್ಕೊಡ್ತೀನಿ. ಈವನ್ ರೈತರಿಗೆ 80% ಲೋನ್ ಮಾಡ್ಕೊಡ್ತೀನಿ. 80%. ಹೌದು. 10 ಲಕ್ಷ ರೂಪಾಯಿ ಗಾಡಿ ಅಂದ್ರೆ 80%, 8 ಲಕ್ಷ ರೂಪಾಯಿ ಲೋನ್ ಮಾಡ್ಕೊಡ್ತೀನಿ. ಇಡೀ ಕರ್ನಾಟಕ ಎಲ್ಲಿ ಬೇಕಾಗಿರ್ಲಿ ಪರವಾಗಿಲ್ಲ. ಬಟ್ ಸೇಲ್ಸ್ ಮ್ಯಾನ್, ಆಮೇಲೆ ಸ್ಯಾಲರಿ ಪರ್ಸನ್, ಬಿಸ್ನೆಸ್ ಮ್ಯಾನ್ ಎಲ್ಲರಿಗೂ ಲೋನ್ ಮಾಡ್ಕೊಡ್ತೀನಿ ಸರ್. 3 ತಿಂಗಳು 6 ತಿಂಗಳು ಆದ್ಮೇಲೆ ಸರ್ ಗಾಡಿ ಮಾಡ್ತೀನಿ ಅಂತಲ್ಲ, ಎಲ್ಲೇ ಲೋನ್ ತಗೊಂಡ್ರು ಕಷ್ಟ ಪಡ್ಲೇಬೇಕಾಗುತ್ತೆ. ಅದು ತೀರೋವರೆಗೂ ಕಷ್ಟ ಇದ್ದೇ ಇರುತ್ತೆ.
ಸೊ ಹಂಗಾಗಿ ನನ್ನ ಸಜೆಷನ್ ಕಸ್ಟಮರ್ ಓಪನ್ ಆಗಿ ಅಂದ್ರೆ ನಮ್ ಸರ್ ಯಾರೇ ಬಂದ್ರು ಬರೀ ಕಸ್ಟಮರ್ ತರ ನಾನು ನೋಡಲ್ಲ. ಫಸ್ಟ್ ಅವ್ರದ್ದು ರಿಕ್ವೈರ್ಮೆಂಟ್ ನೋಡ್ಕೊಳ್ತೀನಿ. ಅವ್ರದ್ದು ಸ್ಟ್ರೆಂತ್ ಏನು, ಫೈನಾನ್ಷಿಯಲ್ ಸ್ಟ್ರೆಂತ್ ಏನು, ಅವ್ರು ಎಲ್ಲಿ ಕನ್ಫ್ಯೂಸ್ ಆಗ್ತಾ ಇದಾರೆ, ಅವ್ರಿಗೆ ಅವ್ರ ನೀಡ್ ಏನು ಎಲ್ಲ ಕೇಳ್ತೀನಿ. ಒಂದು 40 ಮಿನಿಟ್ಸ್ ಮಾತಾಡ್ತೀವಿ ಕಸ್ಟಮರ್ ಹತ್ರ. ಅವ್ರು ಹೇಳ್ತಾರೆ ಸರ್ ನನ್ಗೆ ನೀಡ್ ಹಿಂಗಿದೆ, ಈ ತರ ಪರ್ಪಸ್ಗೆ ನನ್ ಗಾಡಿ ತಗೊಳ್ತಾ ಇರೋದು, ನನ್ನ ಹತ್ರ ಇದು ಇಷ್ಟೇ ಅಮೌಂಟ್ ಅಂದ್ರೆ ಅವ್ರು ಕರೆಕ್ಟ್ ಗಾಡಿ ಕೊಡ್ತಾರೆ. ಇಲ್ಲಿ ಎಷ್ಟೋ ಜನ ಬಂದಿರೋದು ಬೇರೆ ಗಾಡಿ ಇರುತ್ತೆ, ತಗೊಂಡಿರೋದು ಬೇರೆ ಗಾಡಿ ಇರುತ್ತೆ. ಆತರ 800 ಬರೋರು ಶಿಫ್ಟ್ ತಗೊಂಡ್ ಹೋಗ್ತಾರೆ, ಶಿಫ್ಟ್ ಬರೋರು ಇನೋವಾ ತಗೊಂಡ್ ಹೋಗ್ತಾರೆ. ಏನಿದ್ರು ನೀಟ್ ಅಂಡ್ ಕ್ಲಾಸ್ ಆಗಿ ಕೊಡ್ತೀನಿ ಸರ್. ಈ ಪಾಲಿಶಿಂಗ್ ಮಾಡೋದು ನಾನು ಡೆಲಿವರಿ ಕೊಡೋ ಟೈಮಲ್ಲಿ ಎಲ್ಲ ಮಾಡ್ತೀನಿ, ಬಟ್ ಹಂಗೆ ತೋರಿಸ್ತೀನಿ. ನಮ್ ಚಾನಲ್ ನೋಡ್ಕೊಂಡು ಇಲ್ಲಿ ಬಂದು ಏನ್ ವೆಹಿಕಲ್ ಪರ್ಚೇಸ್ ಮಾಡ್ತಾರೆ ಅವರಿಗೆ ಅಡಿಷನಲ್ ಆಗಿ ಏನ್ ಬೆನಿಫಿಟ್ ಮಾಡ್ಕೊಡ್ತೀರಾ ಸರ್? ಆಫರ್ ಪ್ರೈಸ್ ಕೊಡ್ತೀನಿ ಸರ್. ಆಫರ್ ಪ್ರೈಸ್ ಯಾಕಂದ್ರೆ ನೀವು ಫಸ್ಟ್ ನೀವು ಪ್ರಮೋಷನ್ ಮಾಡ್ತಾ ಇದ್ದೀರಾ, ಫಸ್ಟ್ ಪ್ರಮೋಷನ್ ವಿಡಿಯೋ. ಸೊ ಈಗ ನಿಮ್ಗೆ ರೇಟ್ ಹೇಳ್ತೀನಿ, ಕಮ್ಮಿಗೆ ಹೇಳ್ತೀನಿ, ತಗೊಳ್ಳಿ, ನೀವು ಬೆಳೀರಿ, ನಾವು ಬೆಳಿತೀವಿ, ಜನನು ಚೆನ್ನಾಗಿರ್ಲಿ. ಖಂಡಿತ ಓಕೆನಾ? ನಮ್ದು ವ್ಯೂ ನೋಡಿ, ಗೂಗಲ್ ಅಲ್ಲಿ ನೋಡಿ, ಎಲ್ಲ 5 ಸ್ಟಾರ್ ರೇಟಿಂಗ್ಸ್ ಇದೆ. ಒಳ್ಳೆ ಗಾಡಿ ಕೊಟ್ಟಿದೀವಿ, ಜನ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಜನದಿಂದಾನೇ, ನಮ್ಮ ಒಳ್ಳೇದಿಂದಾನೇ ನಮ್ಮ ಆಫೀಸ್, ನಮ್ಮ ಶೋರೂಮ್ ನಡೀತಾ ಇರೋದು. ನನ್ನ ಎಥಿಕ್ಸ್, ನನ್ನ ಟ್ಯಾಲೆಂಟ್ ಅಲ್ಲ, ನಮ್ಮ ಒಳ್ಳೆತನದಿಂದಾನೇ ನನ್ನ ಬಿಸ್ನೆಸ್ ನಡೀತಾ ಇರೋದು. ಸರ್ 2011 ಮಾಡಲು 3rd ಓನರು ಆಡಿ A4 ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ ಸರ್, ಒರಿಜಿನಲ್ ಗಾಡಿ, ಒರಿಜಿನಲ್ ಬಿಟ್ರು ಗಾಡಿ ಸೂಪರ್ ಆಗಿದೆ. ನಿಮಗೆ 8,20,000 ಕೊಡ್ತೀನಿ ಸರ್. 8,20,000ಗೆ 2011 ಮಾಡಲು ಡೀಸೆಲ್ ಆಡಿ A4 ಕೊಡ್ತೀನಿ. ಓಕೆ ಸರ್. ಓಕೆನಾ? 2016 ಮೇಕು 17 ರಿಜಿಸ್ಟ್ರೇಷನ್ ವಿತ್ ಕರ್ನಾಟಕ ನಂಬರ್. 15,500,000 ಲಕ್ಷ ಕೊಡ್ತೀನಿ ಸರ್. 15,500,000 ಲಕ್ಷ ಕೊಡ್ತೀನಿ. ಒರಿಜಿನಲ್ ಗಾಡಿ ತುಂಬಾ ಚೆನ್ನಾಗಿದೆ. ಆಡಿ Q3. ಎಷ್ಟು ಓಡಿದೆ ಸರ್ ಗಾಡಿ? ಸರ್ 1 ಲಕ್ಷ ಒಳಗಡೆ ಓಡಿದೆ. 1 ಲಕ್ಷ ಒಳಗೆ. ಗಾಡಿ ಒರಿಜಿನಲ್ ಗಾಡಿ ವಿತ್ ಕರ್ನಾಟಕ ನಂಬರ್. 15,50,000 ಕೊಡ್ತೀನಿ ಸರ್. 2016 ಮೇಕ್ 17 ರಿಜಿಸ್ಟ್ರೇಷನ್. ಹಂಗೆ 2017 ಮಾಡಲ್ ZDI ಡೀಸೆಲ್, ZDI ಪ್ಲಸ್ ಇದು ಸೆಕೆಂಡ್ ಓನರ್ ಗಾಡಿ. ಬರೀ 54,000 ಕಿಲೋಮೀಟರ್ ಓಡಿದೆ. ಪ್ರತಿ ಒಂದು ಸರ್ವಿಸ್ ಶೋರೂಮ್ ಸರ್ವಿಸ್ ಆಗಿದೆ. ಇದನ್ನ 7 lakhs ಕೊಡ್ತೀನಿ. 7 lakhsಗೆ 2017 ಮಾಡಲ್ ZDI ಪ್ಲಸ್. ಸಿಂಗಲ್ ಓನರ್ ಅಲ್ಲ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಕಂಪನಿ ಇಂಡಿವಿಜುವಲ್. ಬರೀ 54,000 ಓಡಿದೆ. ಪ್ರತಿ ಒಂದು ಸರ್ವಿಸ್ ಶೋರೂಮ್ ಟ್ರ್ಯಾಕ್ ಇದೆ. ಬಿಮಲ್ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿದೆ ಗಾಡಿ. ಇದು 2015 ಮಾಡಲ್ ಸೆಕೆಂಡ್ ಓನರ್ ಟಾಟಾ ಜಸ್ಟ್ ಅಲ್ಲಿ ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್ ಅಲ್ಲಿ ಡೀಸೆಲ್ ಗಾಡಿ, ಮೈಲೇಜ್ ಬರುವಂತದ್ ಗಾಡಿ ತುಂಬಾ ಚೆನ್ನಾಗಿದೆ. ಇದನ್ನ ಬರೀ 3,90,000 ಕೊಡ್ತೀನಿ ಸರ್. 3,90,000ಗೆ 2015 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಅಲ್ಲಿ ಆಟೋಮೆಟಿಕ್. 3,90,000 ಕೊಡ್ತೀನಿ. ಹಂಗೆ ಬನ್ನಿ, ಮಾರ್ಕೆಟ್ ಅಲ್ಲಿ ಫುಲ್ ಡಿಮಾಂಡ್ ಗಾಡಿ ಪೋಲೋ GT ಅಂದ್ರೆ. ಓಕೆನಾ? 4 ಟೈರ್ ಹೊಸ ಟೈರ್ ಇದೆ. ಈ ಗಾಡಿನ 2015 ಮಾಡಲ್ 3rd ಓನರ್ ಪೋಲೋ GT ಆಟೋಮೆಟಿಕ್ 1.2 ಲೀಟರ್ಸ್ ಇಂಜಿನ್ ಸರ್ ಇದು. ಈ ಗಾಡಿನ ನಿಮಗೆ 5,75,000 ಕೊಡ್ತೀನಿ ಸರ್. 5,75,000ಗೆ 2015 ಮಾಡಲ್ GT ಲೈನ್ 1.2 ಲೀಟರ್ಸ್ ಇಂಜಿನ್. ಬನ್ನಿ ಸರ್. ಇದು 2011 ಮಾಡಲ್ ಸಿಂಗಲ್ ಓನರ್ ಗಾಡಿ, i10 ಮ್ಯಾಗ್ನಾ ವೈಟ್ ಕಲರ್ ಗಾಡಿ, ಕ್ಲಾಸ್ ಕಂಡೀಷನ್ ಇದೆ. ಬರೀ 2,40,000 ಕೊಡಿ ಸರ್, ತಗೊಂಡೋಗಿ. 2,40,000 ಕೊಡಿ. ಎಷ್ಟನೇ ಓನರ್ ಸರ್ ಗಾಡಿ? ಸಿಂಗಲ್ ಓನರ್ ಗಾಡಿ, ಒರಿಜಿನಲ್ ಗಾಡಿ ತುಂಬಾ ಚೆನ್ನಾಗಿದೆ. 1 ಲಕ್ಷ ಒಳಗಡೆ ಓಡಿದೆ. 75,000-80,000 ಓಡಿದೆ ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 2,40,000 ಕೊಡಿ. ವೈಟ್ ಕಲರ್ ಇದು. ಹಂಗೆ ನೋಡಿ, ಆಲ್ಟೋ K10 2012 ಮಾಡಲ್ ಸೆಕೆಂಡ್ ಓನರ್ 85,000 ಕಿಲೋಮೀಟರ್ ಓಡಿದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ, ಒರಿಜಿನಲ್ ಗಾಡಿ, ಬ್ಲಾಕ್ ಗಾಡಿ, ಆಲ್ಟೋ K10. ಇದನ್ನು ಅಷ್ಟೇ ಸರ್, 2012 ಮಾಡಲು ಸೆಕೆಂಡ್ ಓನರ್. ಈ ಗಾಡಿನೂ ನಿಮ್ಗೆ ಬರೀ 2,40,000 ಕೊಡ್ತೀನಿ ಸರ್. 2,40,000ಗೆ. ಇನ್ನೊಂದು ಹಂಗೆ ದೊಡ್ಡ ಗಾಡಿ ತೋರಿಸಿ ಸರ್. ಇದು ಸೆರಾಮಿಕ್, ಗ್ರಫೈನ್ ಕೊಟ್ಟಿ ಎಲ್ಲ ಆಗಿರೋದು ಗಾಡಿ ಇದು. ಓಕೆನಾ? ಜಸ್ಟ್ ಈಗ ಬಂದ್ರು ಹಂಗೆ ಡೆಲಿವರಿ ಕೊಡ್ಬೋದು. 2017 ಮಾಡಲ್ ಎರ್ಟಿಕಾ VDI ಗಾಡಿ ತುಂಬಾ ಚೆನ್ನಾಗಿದೆ. ಮಾರ್ಕೆಟ್ ಅಲ್ಲಿ ದೊಡ್ಡ ಗಾಡಿಯಲ್ಲಿ 7 ಸೀಟರ್ ಅಲ್ಲಿ ಮೈಲೇಜ್ ಬರೋದ್ ಗಾಡಿ ಎರ್ಟಿಗಾನೆ ತುಂಬಾ ಚೆನ್ನಾಗಿದೆ. ರೆಡಿ ಟು ಡೆಲಿವರಿ ಇದೆ. ಎಲ್ಲ ಗ್ರಫೈನ್ ಕೋಟಿಂಗ್ ಎಲ್ಲ ಪಾಲಿಶ್ ಎಲ್ಲ ಆಗ್ಬಿಟ್ಟಿದೆ. ಇಂಟರ್ನಲ್ ಕ್ಲೀನಿಂಗ್ ಎಲ್ಲ ರೆಡಿ ಇದೆ ಗಾಡಿ ಈಗ. ಈ ಗಾಡಿನ ನಿಮಗೆ 7,500,000 ಲಕ್ಷ ಕೊಡ್ತೀನಿ ಸರ್. 7,500,000 ಲಕ್ಷಕ್ಕೆ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ. ಫ್ರೆಶ್ ಇನ್ಸೂರೆನ್ಸ್, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಕಟ್ಟಿದೀನಿ. ಓಕೆನಾ? ಹಂಗೆ ಬನ್ನಿ ಸರ್. ವರ್ನಾ ನೋಡಿ ಸರ್. ಈ ವರ್ನಾನು ಗ್ರಫೈನ್ ಕೋಟಿಂಗ್ ಆಗಿದೆ. 5 ಟೈರ್ ಬ್ರಾಂಡ್ ನ್ಯೂ ಟೈರ್, ರೆಡಿ ಟು ಡೆಲಿವರಿ. 2016 ಮಾಡಲ್ ಸಿಂಗಲ್ ಓನರ್ ಗಾಡಿ, 1.6 SX ಆಟೋಮೆಟಿಕ್.
ಓಕೆನಾ Okay. ಬರೀ 6 ಲಕ್ಷ ರೂಪಾಯಿ ಕೊಡ್ತೀನಿ. 6 ಲಕ್ಷ 6 ಲಕ್ಷಕ್ಕೆ ಈವನ್ 1 ರೂಪಾಯಿ ಕೆಲಸ ಇಲ್ಲ ಇದ್ರ ಗಾಡಿಯಲ್ಲಿ. 1 ರೂಪಾಯಿ ಹುಡುಕಿ 2016 ಗಾಡಿಯಲ್ಲಿ ನೀವು ಕೆಲಸ ಹುಡುಕಿದ್ರೂ ಸಿಗಲ್ಲ ಇದ್ರಲ್ಲಿ ಅಷ್ಟು ನೀಟ್ ಆಗಿದೆ. ಓಕೆ ಬರೀ 6 ಲಕ್ಷಕ್ಕೆ 6 ಲಕ್ಷ. ಕ್ಲಾಸ್ ಗಾಡಿ. ಈ ಮಾಲ್ ಗಾಡಿ ನೀವು 4 ಲಕ್ಷಕ್ಕೂ ಸಿಗ್ಬೋದು, ಬಟ್ ಇಷ್ಟೊಂದು ಕ್ವಾಲಿಟಿ ಸಿಗಕ್ ಚಾನ್ಸೇ ಇಲ್ಲ. ಓಕೆ 2016 ಮಾಡಲು ಸಿಂಗಲ್ ಓನರ್ 1.6 SX ಆಟೋಮೆಟಿಕ್ ಪೆಟ್ರೋಲ್ ಓಕೆ 6 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. ಓಕೆ ಹಂಗೆ ಬನ್ನಿ ಸರ್. ಹೋಂಡಾ ಜಾಜ್ 2017 ಮಾಡಲ್ ಸರ್. ಇದೂನು ಆಟೋಮೆಟಿಕ್. ಓಕೆ ಓಕೆನಾ ಇದನ್ನ 5 ಲಕ್ಷ ಕೊಡ್ತೀನಿ ಸರ್. 5 ಲಕ್ಷ 5 ಲಕ್ಷಕ್ಕೆ 2017 ಹೋಂಡಾ ಜಾಸ್ ಆಟೋಮೆಟಿಕ್ ಬಿ ವೇರಿಯಂಟ್ ಎಷ್ಟ್? ಬರೀ 5 ಲಕ್ಷ ಕೊಡ್ತೀನಿ ಸರ್. ಎಷ್ಟು ಓನರ್ ಆಗಿದೆ ಸರ್ ಗಾಡಿ? ಸರ್ ಇಲ್ಲ ಓನರ್ ಸ್ವಲ್ಪ ಜಾಸ್ತಿ ಆಗಿದೆ, ಬಟ್ ಗಾಡಿ ಕ್ಲಾಸ್ ಇದೆ, ಕಮ್ಮಿ ಓಡಿದೆ ಗಾಡಿ. ಬರೀ 51,000 ಗಾಡಿ ಓಡಿದೆ. ಬರೀ 51,000. 51,000ನೇ ಓಡಿರೋದು. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ ಓಕೆ ಸರ್ ಇದು 2016 ಮಾಡಲು ವ್ಯಾಗನಾರ್ VXI. ಓಕೆ ಈ ಮಾಡೆಲ್ಗೂ ಓಡಿರೋ ಕಿಲೋಮೀಟರ್ಗೂ ಸಂಬಂಧನೇ ಇಲ್ಲ ಅಂತ ಡೌಟ್ ಬರುತ್ತೆ. ಓಕೆ ಯಾಕಂದ್ರೆ ಅಷ್ಟು ಕಮ್ಮಿ ಓಡಿದೆ. ಬರೀ 16,000 ಓಡಿದೆ. 16,000 ಬರೀ ಅಷ್ಟೇನಾ? 16,000. ಓಕೆ ಗಾಡಿನ ಶಾಕ್ ಆಗ್ಬಿಟ್ಟೆ. ನಾನ್ ನಂಬಿಲ್ಲ ಫಸ್ಟ್ ಆಕ್ಚುಲಿ. ಹ್ಮ್ ಹ್ಮ್. ಗಾಡಿನ ಹೋಗ್ಬಿಟ್ಟು ಶೋರೂಮ್ ಅಲ್ಲಿ ಚೆಕ್ ಮಾಡಿದೆ, ಮೀಟರ್ ಚೆಕ್ ಮಾಡಿದೆ, ಇಂಜಿನ್ ಪರ್ಫಾರ್ಮೆನ್ಸ್ ಮಾಸ್ ಅಂಡ್ ಕ್ಲಾಸ್. ಓಕೆ ಬರೀ 16,000 ಓಡಿದೆ. 2016 ಸಿಂಗಲ್ ಓನರ್. ಬನ್ನಿ ಸರ್ 3,90,000 ಸರ್. 3,90,000ಗೆ 2016 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. 1 ಲಕ್ಷ ರೂಪಾಯಿ ಕೊಡಿ, ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಓಕೆ ಓಕೆ ಓಕೆನಾ ಹಂಗೆ ಇದೆ ತೋರಿಸಿ ಸರ್. ಇದಕ್ಕೆ ಲೋನ್ ಆಗಲ್ಲ. ಚವರ್ಲೈಟ್ ಸ್ಪಾರ್ಕ್ 2010 ಮಾಡಲು ಓಕೆ ಫ್ರೆಶ್ FC ಕೊಡ್ತೀನಿ. 5 ವರ್ಷ FC ಸಿಗುತ್ತೆ. ಹ್ಮ್ ಹ್ಮ್ 1 ವರ್ಷ ನಿಮಗೆ ಇನ್ಸೂರೆನ್ಸ್ ಸಿಗುತ್ತೆ. ಓಕೆನಾ ಈ ಗಾಡಿ ಬರೀ 1,40,000 ಕೊಡಿ ಸರ್. 140. 1,40,000 ಕೊಡಿ ತಗೊಂಡೋಗಿ. 5 ವರ್ಷ FC ಇದೆ, 1 ವರ್ಷ ಇನ್ಸೂರೆನ್ಸ್ ಇದೆ. ಬೈಕ್ ರೇಟಲ್ ಕಾರ್ ಅಲ್ಲ ಸರ್? ಹೌದು ಬನ್ನಿ ಹಂಗೆ ತೋರಿಸಿ ಸರ್. ಇದು 5 ಸೀಟರ್ ಗಾಡಿ ಈಕೋ 2023 ಮಾಡಲ್. ಓಕೆ ಇದೂನು ಬರೀ 15,000ನೇ ಗಾಡಿ ಓಡಿರೋದು. ಸ್ಟೆಪ್ನಿ ಅನ್ಯೂಸ್ಡ್. ಓಕೆ ಓಕೆನಾ ಹೇಳ್ತಾ ಇರೋ ಪ್ರೈಸೇ ಬೇರೆ. ಯಾಕಂದ್ರೆ ನಾವು ಸ್ಟಾರ್ಟ್ ಮಾಡೋದಂಗೆ ಹೇಳ್ಬಿಟ್ಟು ಒರಿಜಿನಲ್ ಪ್ರೈಸ್ ಅಂತ 5,30,000 ಕೊಡ್ತೀನಿ. 2023 ಮಾಡಲ್ ಈಕೋ 5 ಸೀಟರ್ AC ಗಾಡಿ. ಓಕೆ 5,30,000 ಕೊಡ್ತೀನಿ. ಗಾಡಿ ಕ್ಲಾಸ್ ಅಂಡ್ ಮಸ್ ಸ್ಟೆಪ್ನಿ ಅನ್ಯೂಸ್ಡ್. ಹಂಗೆ ಬನ್ನಿ ಸರ್. ಸರ್ 2022 ಮಾಡಲ್. ಇದನ್ನು ಗ್ರಫೈನ್ ಕೋಟಿಂಗ್ ಎಲ್ಲ ಆಗ್ಬಿಟ್ಟಿದೆ. ಓಕೆ ಓಕೆನಾ ಈಗ ಬಂದ್ರೆ ಹಂಗೆ ಡೆಲಿವರಿ ಕೊಡ್ಬೋದು. ಹ್ಮ್ 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 ಜಸ್ಟ್ ರಿಬನ್ ಕಟ್ಬೇಕಷ್ಟೇ. ಓಕೆ ಆ ಲೆವೆಲ್ ರೆಡಿ ಟು ಡೆಲಿವರಿ ಇದೆ ಗಾಡಿ. 2022 ಮಾಡಲ್ ಮಹೇಂದ್ರ XUV 300 1.6. ಶೋರೂಮ್ ಕಂಡೀಷನ್ ಅಲ್ಲೇ ಇದೆ ಸರ್ ಗಾಡಿ ನೋಡ್ತಾ ಇದ್ರೆ? ಏನ್ ಸರ್? ಶೋರೂಮ್ ಕಂಡೀಷನ್ ಅಲ್ಲೇ ಸರ್ ಇದೆ. ಇಲ್ಲ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಮಹೇಂದ್ರ XUV ಇದು ಬಂದು W6 ಅಂತಾರೆ. ಓಕೆ 300 ಹ್ಮ್ ಹ್ಮ್ XUV 300 W6 ಗಾಡಿ ವಿತ್ ಸನ್ ರೂಫ್ ಗಾಡಿ. ಓಕೆ ವಿತ್ ಸನ್ರೂಫ್. ವಿತ್ ಸನ್ ರೂಫ್ ಡೀಸೆಲ್. ಸರ್ ಈ ಗಾಡಿಲಿ ಅಡ್ವಾಂಟೇಜ್ ಏನಂದ್ರೆ 22 ಪ್ಲಸ್ ಬರುತ್ತೆ ಮೈಲೇಜ್. 22 ಪ್ಲಸ್. ಪ್ಲಸ್ ಓಕೆ ಫೈನಲ್ 10 ಲಕ್ಷ ರೂಪಾಯಿ ಕೊಡ್ತೀನಿ. 1 ಲಕ್ಷ ಅಥವಾ 1.5 ಲಕ್ಷ ಕೊಡಿ, ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಯಾಕಂದ್ರೆ 2022 ಮಾಡಲ್ ಸಿಂಗಲ್ ಓನರ್ ಬರೀ 44,000 ಗಾಡಿ ಹೊಡಿ. ಓಕೆ ಓಕೆ ಈ ಗಾಡಿ ಬಂದು 2013 ಮಾಡಲ್ ಹೋಂಡಾಯ್ ಬ್ರಿಯೋ ಓಕೆ ಗಾಡಿ. ಒರಿಜಿನಲ್ ಗಾಡಿ ಬಿ ವೇರಿಯಂಟ್ ಟಾಪ್ ಎಂಡ್. ಬಟ್ ಆದ್ರೆ ಒಂದೇ ಒಂದು ಮೈನಸ್ ಇದೆ. ಓಪನ್ ಆಗಿ ಹೇಳ್ತೀನಿ 4 ಓನರ್ ಆಗಿದೆ. 4 ಓನರ್ ಆಗಿದೆ. ಮಾರ್ಕೆಟ್ ರೇಟು 380, 4 ಲಕ್ಷ 420 ಅಂತ ಹೇಳ್ತಾರೆ. ಬರೀ 2,80,000 ಕೊಡಿ. 2013 ಮಾಡಲ್ ಹೋಂಡಾಯ್ ಬ್ರಿಯೋ ನೀಟ್ ಇರೋದು ಗಾಡಿ ತಗೊಂಡೋಗಿ. 280. 2,80,000ಗೆ. ಓಕೆ ಬನ್ನಿ ಸರ್. ಓಕೆ ಸರ್ ಇದನ್ನು 2011 2016 ಹ್ಮ್ ಓಕೆನಾ ಅದು 15,000 ಹೊಡಿರೋದು. ಅದು ಸಿಂಗಲ್ ಓನರ್. ಓಕೆ ಇದು 2011 ಇದು ಸಿಂಗಲ್ ಓನರ್. ಓಕೆ ಇದು 1 ಲಕ್ಷ ಕಿಲೋಮೀಟರ್ ಓಡಿದೆ. 1 ಲಕ್ಷ ಬರೀ 2,40,000. 240. 2,40,000 ಕೊಡಿ. 2011 ಮಾಡಲು ಸಿಂಗಲ್ ಓನರ್ ವ್ಯಾಗನಾರ್. ಓಕೆ ಮತ್ತೆ ಇದು ಎ ಸ್ಟಾರ್ 2013 ಮಾಡಲು ಓಕೆ ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್. ಆಟೋಮೆಟಿಕ್ ಗಾಡಿ ಲೋನ್ ಆಗುತ್ತೆ ಇದಕ್ಕೆ. ಓಕೆ 1 ಲಕ್ಷ ಕೊಟ್ರೆ ಸಾಕು, ಮಿಕ್ಕಿದ್ ಲೋನ್ ಆಗುತ್ತೆ. ಚಿಕ್ಕ ಗಾಡಿ ಲೋಕಲ್ ಅಲ್ಲಿ ಆಟೋಮೆಟಿಕ್ ಬೇಕಾದ್ರೆ ಈ ಗಾಡಿ ಬೆಸ್ಟ್. ಓಕೆ ಓಕೆನಾ ಯಾಕಂದ್ರೆ ಚಿಕ್ಕದಾಗಿರುತ್ತೆ. ಮಾರುತಿ ಕಂಪನಿ ಮೈಂಟೆನೆನ್ಸ್ ತುಂಬಾ ಕಮ್ಮಿ. ಹಂಗಾಗಿ ನಿಮ್ಗೆ ಈ ಗಾಡಿ ಬಂದು ಜಸ್ಟ್ 2,50,000 ಕೊಡ್ತೀನಿ. ಎಷ್ಟು ಸರ್? 2.5 ಲಕ್ಷಕ್ಕೆ. 2.5 ಲಕ್ಷ. 2.5 ಲಕ್ಷಕ್ಕೆ 2013 ಮಾಡಲು ಎ ಸ್ಟಾರ್ ಆಟೋಮೆಟಿಕ್. ಎಷ್ಟನೇ ಓನರ್ ಹೇಳಿದ್ರಿ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಓಕೆ ಸರ್ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಬೇರೆ ವಿಡಿಯೋದಲ್ಲಿ ಕೇಳಿದ್ರು 2020 ಮಾಡಲು 20 ಮೇಲೆ ಹೋಂಡಾ ಸಿಟಿ ಬೇಕಂತ. ಓಕೆ 2021 ಮಾಡಲು ಸೆಕೆಂಡ್ ಓನರ್ ಹೋಂಡಾ ಸಿಟಿ ವಿ ವೇರಿಯಂಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಓಕೆ ಬರೀ 64,000 ಕಿಲೋಮೀಟರ್ ಓಡಿದೆ. ಬರೀ 64,000 ಓಡಿದೆ. ಒರಿಜಿನಲ್ ಗಾಡಿ. ಓಕೆ 8.5 ಲಕ್ಷ ಕೊಡ್ತೀನಿ ಸರ್. 8.5 ಕೊಡ್ತೀನಿ. 2021 1 ಲಕ್ಷ ಕೊಡಿ ಡೌನ್ ಪೇಮೆಂಟ್, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಓಕೆ ಓಕೆ ಓಕೆನಾ ಹಂಗೆ ಇದು ತೋರಿಸಿದ್ದಾರೆ. 2013 ಮಾಡಲು ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ಗಾಡಿ.
ಆಟೋಮೆಟಿಕ್. ಇದನ್ನು ಆಟೋಮೆಟಿಕ್ ಸ್ಕೋಡಾ ರ್ಯಾಪಿಡ್ ಅಂದ್ರೆ ಜಾಸ್ತಿ ಜನ ಕೇಳ್ತಾ ಇದಾರೆ. ಈ ಗಾಡಿ ಬಂದು ಜಸ್ಟ್ 4 lakhs ಕೊಡ್ತೀನಿ ಸರ್. 4 lakhs. 4 lakhs ಗೆ 2013 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ಆಟೋಮೆಟಿಕ್ ಗಾಡಿ ಓಕೆ 4 ಲಕ್ಷ ಕೊಡ್ತೀನಿ. ಹಂಗೆ ಶಿಫ್ಟ್ ತೋರಿಸಿ ಸರ್. ಸರ್ ಇದು 2015 ಮಾಡಲ್ ಸಿಂಗಲ್ ಓನರ್, ಓಕೆ 54,000 ಕಿಲೋಮೀಟರ್ ಓಡಿದೆ. LXI ಪೆಟ್ರೋಲ್ ರೆಡ್ ಕಲರ್, ಇನ್ನ ಪಾಲಿಶ್ ಎಲ್ಲ ಮಾಡಿಲ್ಲ. ಡೆಲಿವರಿ ಕೊಡೋ ಟೈಮ್ ಮಾಡಿ ಕೊಡ್ತೀನಿ. 4,80,000 ಕೊಡ್ತೀನಿ ಸರ್. 480. 480 ಕೊಡ್ತೀನಿ. ಓಕೆ ಹಂಗೆ ಬನ್ನಿ ಸರ್. ಹೋಂಡಾ ಸಿಟಿ 2010 ಮಾಡಲು ವಿ ವೇರಿಯಂಟ್ ಟಾಪ್ ಎಂಡ್ ಮಾಡಲು ಆಟೋಮೆಟಿಕ್, ಬರೀ 3,30,000 ಕೊಡ್ತೀನಿ. ಫ್ರೆಶ್ FC ಸಿಗುತ್ತೆ, ಫ್ರೆಶ್ ಇನ್ಸೂರೆನ್ಸ್ ಸಿಗುತ್ತೆ, 5 ಟೈರ್ ಬ್ರಾಂಡ್ ನ್ಯೂ ಟೈರ್ ಓಕೆ ಆಟೋಮೆಟಿಕ್ ಹೋಂಡಾ ಸಿಟಿ 3,30,000ಗೆ 2010 ಮಾಡಲು ಆಟೋಮೆಟಿಕ್ ಗಾಡಿ ಕೊಡ್ತೀನಿ. 5 ವರ್ಷ FC ಸಿಗುತ್ತೆ, 1 ವರ್ಷ ಫುಲ್ ಇನ್ಸೂರೆನ್ಸ್ ಕೊಡ್ತೀನಿ. ಓಕೆ ಸರ್. ಓಕೆನಾ? ಬನ್ನಿ ಸರ್. ಇದು 1996 ಸರ್. 1996 ಏನ್ ಹಿಂಗ್ ನಿಂತಿದ್ದೀರಾ ಅಂತ ಬೇಜಾರ್ ಮಾಡ್ಕೊಬಿಡಿ, ನಮ್ಮ ಹತ್ರ ಪಾರ್ಕಿಂಗ್ ಇಲ್ಲ. ಈ ಗಾಡಿ FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಇಂಜಿನ್ ಚೆನ್ನಾಗಿದೆ. ಬರೀ 85,000 ಸರ್. ಬರೀ 85. ಬರೀ 85. ಓಕೆ 85,000 ಕೊಡಿ ಸಾಕು. ಓಕೆ ಕಾರ್ಪೆಟ್ ಇಂಜಿನ್ ಗಾಡಿ ತುಂಬಾ ಚೆನ್ನಾಗಿದೆ. 2011 ಮಾಡಲು I20 ಪೆಟ್ರೋಲ್ ಓಕೆ 2,75,000 ಸರ್. 275. 2,75,000 I10 ಮ್ಯಾಗ್ನಾ ಪೆಟ್ರೋಲ್ ಗಾಡಿ ಇದು. 2011 ಮಾಡಲ್. 2011. ಎಷ್ಟು ಓನರ್ ಆಗಿದೆ ಸರ್? ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್. ಹೌದು. ಓಕೆ ಬನ್ನಿ ಸರ್. ಇದು 2014 ಮಾಡಲ್ ಡೀಸೆಲ್ ವೇರಿಯಂಟ್. ಓಕೆ ಓಕೆನಾ? ಇದನ್ನ 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷ. 4 ಲಕ್ಷ 2014 ಡೀಸೆಲ್ 4 lakhs ಕೊಡ್ತೀನಿ. ಸೆಕೆಂಡ್ ಓನರ್ I20 ಡೀಸೆಲ್. ಓಕೆ ಹಂಗೆ 2012 ಮಾಡಲು ಸೆಕೆಂಡ್ ಓನರ್, 4 ಟೈರ್ ಹೊಸ ಟೈರ್ ಇದೆ. ಡೆಲಿವರಿ ಕೊಡೋ ಟೈಮಲ್ಲಿ ಪಾಲಿಶ್ ಮಾಡಿ ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 3 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. 3 ಲಕ್ಷ. ಬರೀ 3 ಲಕ್ಷ. ಓಕೆ 2022 ಮಾಡಲ್ ಸಿಂಗಲ್ ಓನರ್ ಗಾಡಿ, 70,000 ಕಿಲೋಮೀಟರ್ ಓಡಿದೆ. 22 ಮಾಡಲ್ ಸರ್. ಓಕೆ ಶಿಫ್ಟ್ ಡಿಸೈರ್ VXI ಪೆಟ್ರೋಲ್. ಓಕೆನಾ? 7 ಲಕ್ಷ ರೂಪಾಯಿ ಕೊಡ್ತೀನಿ. 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕೊಡಿ, 6 ಲಕ್ಷ ರೂಪಾಯಿ ಲೋನ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ. ಹೌದು. ಓಕೆ ಸಿಂಗಲ್ ಓನರ್ ಗಾಡಿ, 4 ಸಿಲಿಂಡರ್ ಇಂಜಿನ್. 4 ಸಿಲಿಂಡರ್ ಇಂಜಿನ್. ಹೌದು. ಓಕೆ ಓಕೆ ಹಂಗಾಗಿ ಡಿಮಾಂಡ್ ಇವಾಗ ಜಾಸ್ತಿ. ಬರ್ತಾ ಇರೋದೆಲ್ಲ 3 3 ಸಿಲಿಂಡರ್. ಸಿಲಿಂಡರ್ ಇಂಜಿನ್. ಓಕೆ ಹಂಗಾಗಿ 4 ಸಿಲಿಂಡರ್ ಬೆಲೆ ಜಾಸ್ತಿ. 7 lakhs ಫೈನಲ್. Okay. 1 ಲಕ್ಷ ರೂಪಾಯಿ ಕೊಡಿ, 6 ಲಕ್ಷ ರೂಪಾಯಿ ಲೋನ್ ಮಾಡ್ಕೊಡ್ತೀನಿ. Okay. ಒರಿಜಿನಲ್ ಗಾಡಿ, ಒರಿಜಿನಲ್ ಮೀಟರ್. 2017 ಮಾಡಲ್ ಸಿಂಗಲ್ ಓನರ್ ಗಾಡಿ, ಓಕೆ ಪವರ್ ಪ್ಲಸ್ ಇಂಜಿನ್, ಬೆಲೋರೋ. ಬೊಲೆರೋ ನಿಮಗೆ ಬರೀ 5,80,000 ಕೊಡಿ ಸರ್. 580. 580. ಓಕೆ ಇದು ಸಿಂಗಲ್ ಓನರ್ ಸರ್? ಇದು ಸಿಂಗಲ್ ಓನರ್. ಓಕೆ ಓಕೆನಾ? ಆಮೇಲೆ 2011 ಮಾಡಲು ಚವರ್ಲೆಟ್ ಆಪ್ಟ್ರಾ ಗಾಡಿ, ಡೀಸೆಲ್ ಗಾಡಿ ಸರ್. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. ಮೈಲೇಜು ಬರುತ್ತೆ, ಪಿಕಪ್ ಬರುತ್ತೆ. ಆ ತರ ಗಾಡಿ ಇದು. ಈ ಗಾಡಿ ನಿಮಗೆ ಬರೀ 2,40,000 ಕೊಡ್ತೀನಿ ಸರ್. 240. 240ಗೆ 2011 ಮಾಡಲು ಚವರ್ಲೆಟ್ ಆಪ್ಟ್ರಾ ಕೊಡ್ತೀನಿ. ಓಕೆ ಹಂಗೆ ಬನ್ನಿ ಸರ್. ಎಲ್ಲೋ ಬೋರ್ಡ್ ಸರ್. ಈ ತರ ಗಾಡಿ ಬಂದು ನನ್ನ ಹತ್ರ ಸುಮಾರು ಒಂದು 10 ಗಾಡಿ ಇದೆ ಇನ್ನ. ಓಕೆ ಅಂದ್ರೆ ಬೇರೆ ಕಡೆ ಪಾರ್ಕಿಂಗ್ ಎಲ್ಲ ಬಂದು ಬೇರೆ ಕಡೆ ಹಾಕಿದೀನಿ. ಎಲ್ಲಾ ಗಾಡಿ 2024 ಮಾಡಲು ವಿತ್ CNG ಲೈಫ್ ಟೈಮ್ ಟ್ಯಾಕ್ಸ್. 2024 ಸಿಂಗಲ್ ಓನರ್. ಹೌದು, ಸಿಂಗಲ್ ಓನರ್ ವಿತ್ CNG, ಪೆಟ್ರೋಲ್ ವಿತ್ CNG, ಲೈಫ್ ಟೈಮ್ ಟ್ಯಾಕ್ಸ್ ಗಾಡಿಗಳು. 10 ಲಕ್ಷ ರೂಪಾಯಿ ಹೇಳ್ತಾ ಇದ್ದೀನಿ. ನನ್ನ ಹತ್ರ 10 ಗಾಡಿ ಇದೆ. ಇದೇ ರೀತಿ 10 ಗಾಡಿ ಇದೆ. ಓಕೆ ಫ್ಯಾನ್ಸಿ ನಂಬರ್ ಸರ್? ಎಲ್ಲ ಫ್ಯಾನ್ಸಿ ನಂಬರ್. ಓಕೆ ಓಕೆನಾ? ಎಲ್ಲ KA ನಾತ್ರಿ ಪಾಸಿಂಗ್. ಸೊ 10 ಗಾಡಿ ಇದೆ. ಯಾರಿಗಾದ್ರೂ ಎಲ್ಲೋ ಬೋರ್ಡ್ ಬೇಕಂದ್ರೆ ಒಂದ್ 7.5 ಲಕ್ಷ ಲೋನ್ ಆಗುತ್ತೆ, ಮಿಕ್ಕಿದ್ದು ಡೌನ್ ಪೇಮೆಂಟ್ ಮಾಡಕ್ಕಾಗತ್ತೆ. ಗಾಡಿ ಎಲ್ಲಾ ನೀಟ್ ಗಾಡಿ, ಎಲ್ಲ ಒರಿಜಿನಲ್ ಗಾಡಿ. ಎಲ್ಲಾ ಗಾಡಿನೂ ನಿಮ್ಗೆ 50,000 60,000 ಓಡಿದೆ. ಎಲ್ಲೋ ಬೋರ್ಡಿಲಿ 10 ಗಾಡಿ ತಗೊಂಡಿದ್ದೀನಿ. ಓಕೆ ಅದ್ರಲ್ಲಿ ಎಲ್ಲಾ ಗಾಡಿನೂ ಕಿಲೋಮೀಟರ್ 50,000 60,000 70,000 ಮೇಲೆ ಯಾವ ಗಾಡಿನೂ ಓಡಿಲ್ಲ. ಓಕೆ ಎಲ್ಲಾ ಗಾಡಿ ಚೆನ್ನಾಗಿದೆ. ಒಂದೊಂದ್ ಗಾಡಿ 10 ಲಕ್ಷ ರೂಪಾಯಿ ಬೆಳೆ ಹೇಳ್ತಾ ಇದೀನಿ. ಹೆಚ್ಚು ಕಡಿಮೆ ಮಾಡೋಣ. 7.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 24 ಮಾಡಲು ಸಿಂಗಲ್ ಓನರ್ ವಿತ್ CNG. ಓಕೆನಾ? ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾಗಿರ್ಲಿ ನಾನು ಲೋನ್ ಮಾಡ್ಕೊಡ್ತೀನಿ. ಸರಿ ಓಕೆನಾ? ಹಂಗೆ ಬನ್ನಿ ಸರ್. ಇಂಡಿಕಾ ವಿಸ್ಟಾ 2010 ಮಾಡಲು ಕ್ವಾರ್ಟರ್ ಜೆಟ್ ಇಂಜಿನ್ ಸರ್. ಇದು ಓಕೆ ಶಿಫ್ಟ್ ಅಲ್ಲಿ ಏನ್ ಇಂಜಿನ್ ಬರುತ್ತೋ ಅದೇ ಇಂಜಿನ್ ಸರ್. ಸೇಮ್. ಓಕೆನಾ? FC ಇನ್ಸೂರೆನ್ಸ್ 2 ಲ್ಯಾಪ್ಸ್ ಆಗಿದೆ. 2 ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. ಫ್ರೆಶ್ ಆಗಿ ಮಾಡ್ಕೊಡ್ತೀರಾ? ಓಕೆನಾ? 2010 ಮಾಡಲು ಡೀಸೆಲ್ ಗಾಡಿ, 20 ಮೇಲೆ ಮೈಲೇಜ್. ಓಕೆ ಬರೀ 2 ಲಕ್ಷ. 2 ಲಕ್ಷ. 2 ಲಕ್ಷ. ಓಕೆ ಎಷ್ಟು ಓನರ್ ಆಗಿದೆ ಚಾನಲ್ ಈ ಗಾಡಿ ನೋಡ್ ತಕ್ಷಣ ಓಡ್ ಬರ್ಬೇಕು ಜನ. ಓಕೆ ಕ್ವಾರ್ಟರ್ ಜೆಟ್ ಇಂಜಿನ್ ಇಂಡಿಕಾ ವಿಸ್ಟಾ. ಓಕೆ ಓಕೆನಾ? ಬರೀ 2 ಲಕ್ಷ. ಅದು 5 ವರ್ಷ FC ಸಿಗುತ್ತೆ, 1 ವರ್ಷ ಇನ್ಸೂರೆನ್ಸ್ ಸಿಗುತ್ತೆ. ಬನ್ನಿ ಸರ್, ತಗೊಂಡೋಗಿ ಸರ್. ಓಕೆ ಖಂಡಿತ ಸರ್. ಸರ್ ಸ್ಕೋಡಾ ಆಕ್ಟಿವಿಯಾ 2005 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಓಕೆ 1,85,000 ಕೊಡ್ತೀನಿ, ತಗೊಳ್ಳಿ ಸರ್. 185. 185ಗೆ ಅದು ಡೀಸೆಲ್. FCನೂ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಡೀಸೆಲ್ ಗಾಡಿ 1,85,000 ಸ್ಕೋಡಾ ಆಕ್ಟಿವಿಯಾ. ಓಡ್ ಬರ್ಬೇಕು ರೇಟ್ ಕಲ್ ತಕ್ಷಣ. ಖಂಡಿತ ಸರ್. ಬನ್ನಿ ಸರ್. ಸರ್ 2016 ಮಾಡಲು S ಕ್ರಾಸ್ ಡೀಸೆಲ್ ಗಾಡಿ. ಓಕೆ ಒರಿಜಿನಲ್ ಗಾಡಿ. ಜಸ್ಟ್
ಸರ್ ಈ ಗಾಡಿ ಎಲ್ಲ ಶೆಡ್ ಅಲ್ಲಿ ಇರೋದು ಗಾಡಿಗಳೆಲ್ಲ ನಿಮಗೆ ಹಂಗೆ ಡೆಲಿವರಿ ಕೊಡಲ್ಲ. ಗ್ರಫೈನ್ ಕೋಟಿಂಗ್, ಮಾಡಿಂಗ್ ಪಾಲಿಶ್, ಇಂಟೆಲ್ ಕ್ಲೀನಿಂಗ್ ಎಲ್ಲ ಇರುತ್ತೆ. ನಮ್ದು ಜನರಲ್ ಚೆಕಪ್ ಎಲ್ಲ ಇರುತ್ತೆ. ಎಲ್ಲ ಮಾಡಿನೇ ಡೆಲಿವರಿ ಕೊಡೋದು. ಸೊ ಈ ಗಾಡಿನ ನಿಮಗೆ ಬೇರೆ 5.5 ಲಕ್ಷ ಕೊಡ್ತೀನಿ. 5.5 ಲಕ್ಷ, ಬರೀ 50,000 ಡೌನ್ ಪೇಮೆಂಟ್, ಅಂದ್ರೆ 5 ಲಕ್ಷ ರೂಪಾಯಿ ಲೋನ್ ಇದಕ್ಕೆ. ಓಕೆ ಓಕೆ ಬನ್ನಿ ಸರ್ ಹಂಗೆ. 2011 ಮಾಡಲು ಸೆಕೆಂಡ್ ಓನರ್. ಇದರಲ್ಲಿ ಒಂದು ಅಡ್ವಾಂಟೇಜ್ ಇದೆ ಸರ್, ವಿತ್ CNG ಗಾಡಿ ಸರ್. ವಿತ್ CNG RC ಕಾರ್ಡ್ ಅಲ್ಲಿ ಎಂಡೋಸ್ಮೆಂಟ್ ಆಗಿದೆ. ಓಕೆ ಓಕೆನಾ? 3 ಲಕ್ಷ ಕೊಡಿ ಸರ್ ಸಾಕು. 3 ಲಕ್ಷ. 2011 ಮಾಡಲು ಶಿಫ್ಟ್ ಡಿಸೈರ್ ವಿತ್ CNG ಓಕೆ ಜಸ್ಟ್ 3 ಲ್ಯಾಕ್ಸ್ ಕೊಡಿ. ಓಕೆ ಸರ್. ಬನ್ನಿ ಸರ್ ಹಂಗೆ. 1995 ಹೌದು, ಆಲ್ಟ್ರೇಷನ್ ಗಾಡಿ ಇದು. FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ 4 ಲಕ್ಷ ಕೊಡ್ತೀನಿ. 4 ಲಕ್ಷ. ಸಣ್ಣ ಪುಟ್ಟ ಕೆಲಸ ಇದೆ ಮಾಡ್ತೀನಿ. ಓಕೆ ಹಂಗೆ ಬನ್ನಿ ಸರ್. 2016 ಮಾಡಲ್ i20 ಎರಾ ಡೀಸೆಲ್ ಗಾಡಿ ಸರ್. ಡೀಸೆಲ್. ಇದು ಚಾನ್ಸ್ ಪ್ರೈಸ್ ಸರ್. ಚಾನ್ಸ್ 3,85,000. 3,85,000. ಓಕೆ ಬನ್ನಿ ಹಂಗೆ. 2014 ಮಾಡಲ್ಲು 2014 ಓಮಿನಿ 8 ಸೀಟರ್ ಗಾಡಿ. ಓಮಿನಿ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ರಿಗೂ ಇಲ್ಲೊಂದು ಒಳ್ಳೆ ಓಮಿನಿ ಗಾಡಿ ಇದೆ ಸರ್. ಏನ್ ಮಾಡ್ಲಿ ಸರ್ ಇದು ಓಮಿನಿ? 2014 ಸಿಂಗಲ್ ಓನರ್. ಸಿಂಗಲ್ ಓನರ್. ಹೌದು. ಓಕೆ ಜಸ್ಟ್ 2,40,000 ಕೊಡಿ ಸರ್. 2,40,000. 2,40,000 ಕೊಡಿ ತಗೊಂಡೋಗಿ ಸರ್. ಓಕೆ ಓಕೆ ಸರ್ ಇದು ಆಂಬುಲೆನ್ಸ್ 2014 ಮಾಡಲ್ ಸರ್. ಓಕೆ ಟ್ರಸ್ಟ್ ಗೆ ಇಲ್ಲ ಹಾಸ್ಪಿಟಲ್ಗೆ ಏನಾದ್ರು ಬೇಕಾದ್ರೆ ಹೇಳಿ. ಇದರಲ್ಲಿ ಇಂಜಿನ್ ಚೆನ್ನಾಗಿದೆ, M2D ಇಂಜಿನ್, ಆಂಬುಲೆನ್ಸ್ ಪರ್ಮಿಟ್ ರನ್ನಿಂಗ್ ಇದೆ. ಓಕೆ ಓಕೆ ಇದು ಆಂಬುಲೆನ್ಸ್ ಮತ್ತೆ ಕನ್ವರ್ಟ್. ಈ ಗಾಡಿ 2014 ಮಾಡಲ್ ಗಾಡಿ. ಟೈರ್, ಬಾಡಿ ಲೈನ್, ಇಂಜಿನ್ ಎಲ್ಲ ಮಾಸ್ ಅಂಡ್ ಕ್ಲಾಸ್. ಬರೀ 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷಕ್ಕೆ. 4 ಲಕ್ಷಕ್ಕೆ 2014 ಮಾಡಲ್ ಓಕೆ ಬೆಲ್ಲೋರೋ ಆಂಬುಲೆನ್ಸ್ ಕೊಡ್ತೀನಿ. ಓಕೆ ಸರ್. ಸರ್ 2012 ಮಾಡಲು ಸಿಂಗಲ್ ಓನರ್ ವರ್ನಾ ಫ್ಲೂಡಿಕ್ ಡೀಸೆಲ್ ಗಾಡಿ ಸರ್. ಓಕೆ 3,40,000 ಕೊಡ್ತೀನಿ ಸರ್. 3,40,000 ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. ಹಂಗೆ ಬನ್ನಿ ಸರ್. ಓಲ್ಡ್ ಶೇಪ್ 2011 ಮಾಡಲು ಸಿಂಗಲ್ ಓನರ್. ಓಲ್ಡ್ ಶೇಪ್ ಬೇಕಂತ ಜಾಸ್ತಿ ಜನ ಕೇಳ್ತಾ ಇದಾರೆ. ಈ ಗಾಡಿ 2011 ಮಾಡಲು ಸಿಂಗಲ್ ಓನರ್ ಡೀಸೆಲ್ VDI ಗಾಡಿ. ಓಕೆ ಇದನ್ನು 3,40,000 ಕೊಡ್ತೀನಿ. 3,40,000. ಓಕೆ ಸರ್ 2014 ಮಾಡಲು ETS ಸರ್ ಡೀಸೆಲ್ ಗಾಡಿ. ETOS 4,80,000 ಕೊಡ್ತೀನಿ. 4,80,000. 5 ಕಾಲ್ 5.5 ಹೇಳ್ತಾ ಇರೋದು. ಬಟ್ 4,80,000 ಬಂದ್ರೆ ಕೊಡ್ತೀನಿ. 2014 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ETS. ಓಕೆ ಸರ್ 2016 ಮಾಡಲು ಇನೋವಾ ಕ್ರಿಸ್ಟಾ 2.8 Z ಆಟೋಮೆಟಿಕ್ ಸರ್ ಇದು. ಓಕೆ ಓಕೆನಾ? ಪ್ರತಿ ಒಂದು ಸರ್ವಿಸ್ ಶೋರೂಮ್ ಸರ್ವಿಸ್ ಆಗಿದೆ. ಕಿಲೋಮೀಟರ್ ಜಾಸ್ತಿ ಓಡಿದೆ, 2.5 ಲಕ್ಷ ಕಿಲೋಮೀಟರ್ ಓಡಿದೆ. ಬಟ್ ಆದ್ರೆ ಎಲ್ಲಾ ಸರ್ವಿಸ್ ಶೋರೂಮ್ ಸರ್ವಿಸ್ ಗಾಡಿ ತುಂಬಾ ಚೆನ್ನಾಗಿದೆ. ಜಾಸ್ತಿ ಓಡಿದ್ರು ಪರ್ಫಾರ್ಮೆನ್ಸ್ ಅಲ್ಲಿ ಏನು ಮಾತಾಡಂಗಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. 2.8 Z ಆಟೋಮೆಟಿಕ್ ಇದು. ಇದನ್ನ ಹೇಳ್ತಾ ಇರೋ ಪ್ರೈಸ್ ಬೇರೆ. ಬಟ್ 15.5 ಲಕ್ಷ ಬಂದ್ರೆ ಫೈನಲ್ ಕೊಟ್ಬಿಡ್ತೀನಿ ಸರ್. 15.5. 2016 ಇನೋವಾ ಕ್ರಿಸ್ಟಾ 2.8 Z ಆಟೋಮೆಟಿಕ್. ಓಕೆ ಸರ್. ಓಕೆ ಥ್ಯಾಂಕ್ ಯು.